ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ನಮ್ಮ ದೇಶಕ್ಕೆ ರಷ್ಯಾದಿಂದ ಪೆಟ್ರೋಲ್ ಡೀಸೆಲ್ ಆಮದು. ಯುದ್ಧದಿಂದ ಕರ್ನಾಟಕಕ್ಕೆ ಯಾವುದೇ ಪರಿಣಾಮವಿಲ್ಲ. ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ. ವಿದ್ಯಾರ್ಥಿಗಳು ತಪ್ಪು ದಾರಿಯಲ್ಲಿ ಸಾಗದೆ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಿ. ಮಾದಕ ಪದಾರ್ಥಗಳ ಅಪಾಯ ಕುರಿತ ವಿದ್ಯಾರ್ಥಿಗಳಿಗೆ ಜಾಗೃತಿ. ದೇವಾಲಯದ ಕೆರೆ ಶಾಲೆಯಲ್ಲಿ ಅರಿವು ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 14ಕ್ಕೆ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಸಂಘಟಕಿ ಮಮತಾ ರಾಯರೆಡ್ಡಿ ಮಾಹಿತಿ. ಇರಾನ್ ದೇಶದಲ್ಲಿ ಯುದ್ಧ ನಡೆಯುತ್ತಿರುವುದರಿಂದ ಇಡೀ ರಾಜ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಎಫೆಕ್ಟ್ ಆಗುತ್ತಿದೆ. ನಮ್ಮ ಕರ್ನಾಟಕಕ್ಕೆ ಯಾವುದೇ ಪರಿಣಾಮ ಆಗುವುದಿಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಸಿಲಿಂಡರ್ ವ್ಯವಸ್ಥೆ ಕೂಡ ಸ್ವಲ್ಪ ಬೇಡಿಕೆ ಇದೆ, ಅದು ಸರಿಯಾಗುತ್ತದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಗಳಿಗೆ ಬರಲು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಸ್ ವ್ಯವಸ್ಥೆ ಮಾಡಲಾಗಿದೆ. ದೂರದ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದು, ಈ ಬಾರಿ ಗುಬ್ಬಿಯಲ್ಲಿ ಉತ್ತಮ ಫಲಿತಾಂಶ ಬರುತ್ತದೆ. ಈಗಾಗಲೇ ಬಿಒ ಶಿಕ್ಷಕರಿಗೂ ತಿಳಿಸಲಾಗಿದೆ ಎಂದರು. ಸರ್, ಈ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಯುದ್ಧ ನಡೀತಾ ಇದೆ, ಅದರಿಂದ ಎಫೆಕ್ಟ್ ಇಡೀ ವರ್ಲ್ಡ್ಗೆ ಆಗ್ತಾ ಇದೆ. ನಮಗೆ ರಷ್ಯಾದಿಂದ ಸಪ್ಲೈ ಮಾಡೋಕ್ಕೆ ಕೇಂದ್ರ ಸರ್ಕಾರ ಆಗಲೇ ಕ್ರಮ ಕೈಗೊಂಡಿದೆ. ಈಗಾಗಲೇ 30 ಲಕ್ಷ ಲೀಟ್ರ್ ತರಲಿಕ್ಕೆ ಆಗಲೇ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಅಷ್ಟೊಂದು ಭೀಕರ ಪರಿಣಾಮ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಬರ್ತಿದ್ದು ಕೇವಲ 40% ಮಾತ್ರ ಗಲ್ಫ್ ಕಂಟ್ರಿಯಿಂದ ಬರ್ತಿತ್ತು. ಮಿಕ್ಕಿದೆಲ್ಲ ಇನ್ನು 60% ಬೇರೆ ರಷ್ಯಾ ಬೇರೆ ಕಡೆಯಿಂದ ಬರ್ತಿತ್ತು. ಅದರಿಂದ ನಮಗೆ ಅಂಥ ಪ್ರಾಬ್ಲಮ್ ಆಗಲ್ಲ. ಗ್ಯಾಸ್ ಬಂದು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶಿವರಾಜು, ಪ್ರಭಾಕರ್, ಪಿಡಿಒಗಳಾದ ರಂಗರಾಜು, ಸಿದ್ದರಾಮಣ್ಣ, ಲೆಕ್ಕ ಸಹಾಯಕ ಸುಧೀರ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಮಾದಕ ಪದಾರ್ಥಗಳ ಅಪಾಯ ಹಾಗೂ ಕಾನೂನು ಅರಿವು ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಕಲೇಶಪುರ ತಾಲೂಕಿನ ದೇವಾಲಯದ ಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ತಪ್ಪು ದಾರಿಯಲ್ಲಿ ಸಾಗದೆ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಭಾಗವಹಿಸಿದ ಸಾಮಾಜಿಕ ಹೋರಾಟಗಾರ ಅವರೇಕಾಡು ಪೃಥ್ವಿ ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಮಾತನಾಡಿದರು. ಇಂದಿನ ಕಾಲದಲ್ಲಿ ಪ್ರೌಢಶಾಲೆಯಿಂದ ಪದವಿ ಶಿಕ್ಷಣದ ಹಂತಕ್ಕೆ ಹೋಗುವ ವೇಳೆ ಕೆಲವರು ಪ್ರೀತಿ, ಪ್ರೇಮ, ದುಷ್ಪ್ರೇರಣೆಗಳು ಹಾಗೂ ಮಾದಕ ಪದಾರ್ಥಗಳ ಚಟಕ್ಕೆ ಒಳಗಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ದುಃಖಕರ ಸಂಗತಿ. ವಿದ್ಯಾರ್ಥಿಗಳು ಶಿಕ್ಷಣವೇ ತಮ್ಮ ಪ್ರಮುಖ ಗುರಿ ಎಂಬುದನ್ನು ಮನಗಂಡು ಕಾಲೇಜುಗಳು ಜ್ಞಾನಾರ್ಜನೆಗೆ ಇರುವ ಪವಿತ್ರ ಕೇಂದ್ರಗಳೆಂಬ ಅರಿವಿನಿಂದ ಓದಿನತ್ತ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಬೀಡಿ, ಸಿಗರೆಟ್ನಂತಹ ಚಟಗಳಿಂದ ಆರಂಭವಾಗಿ ಮದ್ಯಪಾನ ಮತ್ತು ಗಾಂಜಾ ಸೇರಿದಂತೆ ಮಾದಕ ಪದಾರ್ಥಗಳತ್ತ ಯುವಕರು ಆಕರ್ಷಿತರಾಗುತ್ತಿರುವುದು ಸಮಾಜಕ್ಕೆ ಅಪಾಯಕಾರಿ ಬೆಳವಣಿಗೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿ ಸಕಲೇಶಪುರ ತಾಲೂಕು ಸಂಪರ್ಕ ಪ್ರಮುಖ ಮೇಘನಾ ನವೀನ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸೀನಾ, ಸಾಮಾಜಿಕ ಚಿಂತಕ ಸುರೇಶ್, ದೇವಾಲಯದ ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಮಲಮ್ಮ, ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾರ್ಚ್ 14ಕ್ಕೆ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಂಘಟಕಿ ಮಮತಾ ರಾಯರೆಡ್ಡಿ ಹೇಳಿದರು. ಗುರುವಾರ ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಹಿಳೆಯರ ಒಗ್ಗೂಡಿಸುವ ನಿಟ್ಟಿನಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾರ್ಚ್ 14ರಂದು ಹಾಗೂ ಯಲಬುರ್ಗಾ ವಿಧಾನಸಭಾ ಮಹಿಳಾ ಕಾಂಗ್ರೆಸ್ ಹಾಗೂ ಆರಾಮ್ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಕೊಪ್ಪಳ ಸ್ತ್ರೀರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಪಟ್ಟಣದ ಬಿವಿ ಶೆಟ್ಟರ್ ಮಂಗಲ ಭವನದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮದ ಉದ್ಘಾಟನೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳೆಕ್ಯಾತರ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶತಾಯುಷಿಗಳು ಹಾಗೂ ಅಂತಾರಾಷ್ಟ್ರೀಯ ತೊಗಲುಗೊಂಬೆ ಆಟ ಕಲಾವಿದರು ಅಧ್ಯಕ್ಷತೆಯನ್ನ ಮಮತಾ ರಾಯರೆಡ್ಡಿ, ಹೈಕೋರ್ಟ್ ವಕೀಲರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳು ರುಕ್ಮಿಣಿಬಾಯಿ ಕೃಷ್ಣಪ್ಪ, ಚಿತ್ರಗಾರ ಶರಣಮ್ಮ ಚೆನ್ನಪ್ಪ ಚೆಟ್ಟಿ, ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ರಾಜ್ಯ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಪ್ರಶಸ್ತಿ ಪ್ರದಾನ ಸೌಮ್ಯ ರೆಡ್ಡಿ, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಾವಿತ್ರಿ ಗೊಲ್ಲರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಫರೀದಾ ಬೇಗಂ, ಪೂರ್ಣಿಮಾ ಶಶಿಮಠ್ ಹಾಗೂ ಇತರರು ಹಾಜರಿದ್ದರು. ಏಪ್ರಿಲ್ 10ರಿಂದ 3 ದಿನ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳದ ಮೋಹನ್ ಮತ್ತು ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೈಕಾಲು ಸ್ವಾಧೀನ ಇಲ್ಲದ ದಿವ್ಯಾಂಗರಿಗೆ ನೆರವಾಗುವ ಉದ್ದೇಶದಿಂದ ನಗರದ ಹೊರವಲಯದ ಬೈಪಾಸ್ ರಸ್ತೆ ಬಳಿಯ ರಾಜೀವ್ ಆಯುರ್ವೇದ ಕಾಲೇಜು ಆವರಣದಲ್ಲಿ ಉಚಿತ ಕೃತಕ ಕೈಕಾಲು ಜೋಡಣಾ ಬೃಹತ್ ಶಿಬಿರ ಆಯೋಜಿಸಲಾಗಿದೆ. ಈ ಶಿಬಿರವು ಏಪ್ರಿಲ್ 10, 11 ಮತ್ತು 12ರಂದು ನಗರದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಆವರಣದಲ್ಲಿ ನಡೆಯಲಿದೆ. ರೋಟರಿ ಸಂಸ್ಥೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾಗಿದ್ದು, ಕಳೆದ 100 ವರ್ಷಗಳಿಂದ 10 ಹಲವು ಜನಪರ ಹಾಗೂ ಸಮಾಜಮುಖಿ ಕಾರ್ಯಕ್ರಮ ನಡೆಸುತ್ತಿದೆ. ಭಾರತದಲ್ಲಿ ರೋಟರಿ ಸಂಸ್ಥೆ ಆರಂಭವಾಗಿ 120 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಈ ಶಿಬಿರ ಆಯೋಜಿಸಲಾಗಿದೆ.
ಶಿಬಿರದಲ್ಲಿ ದಿವ್ಯಾಂಗರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿ ಅವರಿಗೆ ಅಗತ್ಯ ಇರುವ ಕೃತಕ ಕಾಲುಗಳನ್ನು ಸ್ಥಳದಲ್ಲಿಯೇ ತಯಾರಿಸಿ ಉಚಿತವಾಗಿ ನೀಡಲಾಗುತ್ತದೆ. ಜೊತೆಗೆ ಕೃತಕ ಕೈಗಳು ಹಾಗೂ ಪೋಲಿಯೋ ಪೀಡಿತರಿಗಾಗಿ ಕ್ಯಾಲಿಪರ್ಸ್ಗಳನ್ನು ಸಂಪೂರ್ಣ ಉಚಿತವಾಗಿ ನೀಡಲಾಗುತ್ತದೆ ಎಂದು ಹೇಳಿದರು. ವಿಮೆನ್ಸ್ ಡೇ ನಾವು ಬಹಳ ವಿಭಿನ್ನವಾಗಿ ಮಾಡ್ತಾ ಇದ್ದೀವಿ. ಬಹಳ ವಿಭಿನ್ನವಾಗಿ ಮಾಡ್ತಾ ಇದ್ದೀವಿ. ನೀವು ನೋಡಿದ್ರೆ ಯಾವಾಗಲೂ ವಿಮೆನ್ಸ್ ಡೇ ಅಂದ್ರೆ ಮಹಿಳಾ ದಿನಾಚರಣೆ ದಿನ ಬರೀ ಒಂದು ಸ್ಪೀಚ್ ಕೊಡ್ತಾರೆ, ಮತ್ತೆ ಯಾವ್ದನ್ನ ಒಂದು ಭರತನಾಟ್ಯಂ ಡಾನ್ಸ್ ಯಾವ್ದನ್ನ ಒಂದು ಡಾನ್ಸ್ ಇರುತ್ತೆ, ಮತ್ತೆ ಅಷ್ಟೇ ಒಂದು ಯಾರನ್ನ ಚೀಫ್ ಗೆಸ್ಟ್ ಬರ್ತಾರೆ ಸ್ಪೀಚ್ ಕೊಡ್ತಾರೆ ಹೋಗ್ತಾರೆ ಅಷ್ಟೇ. ಬಟ್ ಈ ಸಲ ನಾವು ಒಂದು ಅಂತ ಮುಂದೆ ಹೋಗಿದ್ದೀವಿ, ಬೇರೆ ತರ ಮಾಡ್ಬೇಕಂತ ನಾವೆಲ್ಲರೂ ವಿಚಾರ ಮಾಡಿದ್ದೀವಿ. ಒಂದು 4 ಚಟುವಟಿಕೆಗಳು ಇಟ್ಕೊಂಡಿದ್ದೀವಿ. ಫಸ್ಟ್ ಚಟುವಟಿಕೆ ಬಂದು ಕೊಪ್ಪಳ ಸ್ತ್ರೀ ರತ್ನ ಪ್ರಶಸ್ತಿ ನೀಡ್ತಾ ಇದ್ದೀವಿ. ಈ ಸಲ ನಾವು 14 ಹೆಣ್ಮಕ್ಳು ಕೊಡ್ತಾ ಇದ್ದೀವಿ. ನಾವು 14 ಹೆಣ್ಮಕ್ಳಿಗೆ ಆಯ್ಕೆ ಮಾಡಿದ್ದೀವಿ. ಅವ್ರ ಕ್ಷೇತ್ರದಲ್ಲಿ ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಮತ್ತೆ ಸಮಾಜಕ್ಕೆ ಏನೇನ ಕೊಡುಗೆ ಕೊಟ್ಟಿರ್ತಾರಲ್ಲ ಅವ್ರಿಗೆಲ್ಲ ನಾವು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಹಾಯ್ಸನ ಹೊಸಳ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ರವಿಕುಮಾರ್, ಅಧ್ಯಕ್ಷ ಸೋಮೇಶ್, ಭಾರತ್ ಸೇವಾ ದಳದ ಸಂಘಟಕಿ ವಿಎಸ್ ರಾಣಿ, ಸದಸ್ಯ ವಿನೇಶ್ ಕುಮಾರ್ ಹಾಜರಿದ್ದರು. ಮೈಸೂರಿನ ಕಂಕಣ ಸಿಲ್ಕ್ಸ್ ವತಿಯಿಂದ ನಗರದ ಅಶೋಕ ಹೋಟೆಲ್ನಲ್ಲಿ ಸೀರೆಗಳ ಮಾರಾಟ ಮತ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರಾದ ರಶ್ಮಿ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾರ್ಚ್ 13, 14 ಮತ್ತು 15ರಂದು 3 ದಿನಗಳ ಕಾಲ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಈ ವೇಳೆ ಕಾಂಚೀಪುರಂ ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಬನಾರಸ್ ಸಿಲ್ಕ್ಸ್, ಮಾಡೆಲ್ ಸಿಲ್ಕ್ಸ್, ಲೆನಿನ್ ಸೀರೆಗಳು ಹಾಗೂ ಕಾಟನ್ ಸೀರೆಗಳು ಹಾಗೂ ವಿಶೇಷವಾಗಿ ಪ್ರದರ್ಶನ ಮತ್ತು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುವುದು ಎಂದರು. ಮಹಿಳೆಯರಿಗೆ ಮತ್ತು ಮಹಿಳಾ ನೌಕರರಿಗೆ ಎಲ್ಲಾ ತರಹದ ಸೀರೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತ ತೌಫಿಕ್ ಅಹಮದ್ ಹಾಜರಿದ್ದರು. ವರ್ಷ ಏನು ಸ್ಪೆಷಲ್ ಈ ಒಂದು ಲಿಂಬ್ ಕ್ಯಾಂಪ್ದಪ್ಪ ಅಂತಂದರೆ, ಸೊ ಲಾಸ್ಟ್ 6 ವರ್ಷದಿಂದ ನಮ್ಮ ರೋಟರಿ ಹೊಯ್ಸಳ ಕ್ಲಬ್ಬು ಪ್ಲಸ್ ಅದರ್ ಕ್ಲಬ್ಸ್ ಎಲ್ಲ ಮಾಡ್ತಿದ್ರು. ಸೊ ತುಂಬ ಚೆನ್ನಾಗಿ ಪಬ್ಲಿಸಿಟಿ ಆಯಿತು, ತುಂಬ ಚೆನ್ನಾಗಿ ಅದರದ್ದೆಲ್ಲ ಉಪಯೋಗನೂ ತೊಗೊಂಡಿದ್ರು. ಸೊ ಈ ವರ್ಷ ನಮ್ಮ ಯುವಕರಿಗೂ ಕೂಡ ಇನ್ವಾಲ್ವ್ ಮಾಡೋಣ, ಯೂತ್ಸ್ಗಳಿಗೆಲ್ಲ ಇನ್ವಾಲ್ವ್ ಮಾಡೋಣ ಅಂದ್ಕೊಂಡು ನಮ್ಮ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನಾನು ಅಲ್ಲಿ ಪ್ರೊಫೆಸರ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು, ನಮ್ಮ ಸ್ಟೂಡೆಂಟ್ಸ್ಗಳಿಗೂ, ಯಾಕಂದರೆ ಈ ಒಂದು ಕಮ್ಯುನಿಟಿ ಸರ್ವಿಸ್ ಇದೆಯಲ್ಲ, ಇದೊಂದು ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ಅವರು ಲೈವ್ ಆಗಿ ಬರಲಿ, ಮಕ್ಕಳು ಬರಲಿ, ಇಂಜಿನಿಯರಿಂಗ್ ಹುಡುಗರು ಬಂದು ಏನು ಸಮಸ್ಯೆ ಏನಿದೆ, ಏನು ಕಷ್ಟ ಏನಿದೆ ಅವ್ರಿಗೂ ಗೊತ್ತಾಗಲಿ ಅಂತ ಆ ದಿಸೆಯಲ್ಲಿ ಈ ವರ್ಷ ರೋಟರಿ ಕ್ಲಬ್ ಜೊತೆ ಅದು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ ಸಹಯೋಗದಿಂದ ಸೊ ನಾವು ಕೂಡ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತೀವಿ. ಸೊ ಮತ್ತೇನಂದರೆ ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಿಗಾಗಲಿ, ಅರಿವು ಮೂಡಿಕೆ ಕಾರ್ಯಕ್ರಮಗಳಿಗಾಗಲಿ ಸೊ ನಿಮ್ಮದೆಲ್ಲ ತುಂಬ ಸಹಯೋಗ ಇದೆ ಮಾಧ್ಯಮ ಮಿತ್ರರದು. ಯಾಕಂದರೆ ಒಂದು ನ್ಯೂಸ್ ಇಲ್ಲಿಂದ ಆಲ್ ಓವರ್ ಕರ್ನಾಟಕ ಹೋಗ್ಬೇಕಂತಂದರೆ ನಿಮ್ಗೆ ತುಂಬ ಸಹಯೋಗ. ಸೊ ಈ ವರ್ಷ ಸೊ ಒಂದು ಹಾರ್ಟ್ಲಿ ಮನಸಾರೆ ನಾನು ಉತ್ಪೂರ್ವಕ ಧನ್ಯವಾದಗಳು ಹೇಳ್ತೇನೆ, ಕೇಳ್ಕೊಳ್ತೇನೆ. ಜಾತಿ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂದು ಸಾರಿದ ಮಹಾನ್ ಸಿದ್ಧಿ ಪುರುಷ ಶ್ರೀ ರೇಣುಕಾಚಾರ್ಯರು ಎಂದು ಪೂರಿಗಾಲಿ ಮಠದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಶ್ರೀ ರೇಣುಕಾಚಾರ್ಯರ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶ್ರೀ ರೇಣುಕಾಚಾರ್ಯರು ಶಿವನಿಂದ ಜನ್ಮ ತಾಳಿದವರು. ಅವರ ಬಗ್ಗೆ ಅರಿವು ಮೂಡಿಸಲು ಜಯಂತಿ ಮೂಲಕ ಕಾರ್ಯಕ್ರಮವನ್ನು ಇದೇ 17ರಂದು ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಶ್ರೀ ರೇಣುಕಾಚಾರ್ಯ ಜಯಂತಿ ಆಚರಿಸಲಿದ್ದು ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದರು. ಹಾಸನದ ಅಶೋಕ ಹೋಟೆಲ್ನಲ್ಲಿ 13, 14, 15 ಮಾರ್ಚ್ ಸೀರೆ ಪ್ರದರ್ಶನ ಮತ್ತು ಮಾರಾಟ ಮಾಡೋಕ್ಕೆ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ. ಇದರ ವಿಶೇಷ ಮತ್ತು ಪತ್ರಿಕೆಯಲ್ಲಿ ಮತ್ತು ಸ್ಯಾರಿಗಳಲ್ಲಿ ಏನೇನಿದೆ ಅದ್ರ ಬಗ್ಗೆ ಅವರು ಬಂದಿದ್ದೀನಿ. ಕಂಕಣ ಸಿಲ್ಕ್ಸ್ ಕಡೆಯಿಂದ ಹಾಸನದಲ್ಲಿ ಎಕ್ಸ್ಕ್ಲೂಸಿವ್ ಸ್ಯಾರಿ ಎಕ್ಸಿಬಿಷನ್ ನಡೆಸ್ತಾ ಇದ್ದೀವಿ. ಇದು ಹಾಸನದ ಅಶೋಕ ಹೋಟ್ಲಲ್ಲಿ ನಡೀತಾ ಇರೋದು. ಇದು ಬಂದು ಮಾರ್ಚ್ 13, 14, 15 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ವಿಶೇಷ ಪ್ರದರ್ಶನ ಇರುತ್ತೆ. ನಮ್ಮಲ್ಲಿ ಪ್ಯೂರ್ ಕಾಂಜೀವರಂ ಇರ್ಬೋದು, ಮತ್ತು ಬನಾರಸ್, ಪ್ಯೂರ್ ಮೈಸೂರು ಸಿಲ್ಕ್, ಕಾಟನ್, ಲೆನಿನ್ ಎಲ್ಲ ವೆರೈಟೀಸ್ ಆಫ್ ಸ್ಯಾರೀಸ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ವಿಶೇಷವಾಗಿ ಏನಂದರೆ ಪ್ರತಿ ಹೆಣ್ಮಕ್ಳಿಗೂ ಸೂಕ್ತವಾದಂತಹ ವಿಂಟೇಜ್ ಕಲೆಕ್ಷನ್ಸ್ ಇರ್ಬೋದು, ಇಲ್ಲಾಂದರೆ ಲೇಟೆಸ್ಟ್ ಡಿಸೈನರ್ ಕಲೆಕ್ಷನ್ಸ್ ಇರ್ಬೋದು, ಎಲ್ಲ ವೆರೈಟೀಸ್ ಆಫ್ ಸ್ಯಾರೀಸು ನಮ್ಮಲ್ಲಿ ಇದೆ, ನಮ್ಮಲ್ಲಿ ಸಿಗುತ್ತೆ. ನೀವು ಬಂದು ಪ್ರದರ್ಶನಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಮತ್ತು ವಿಶೇಷವಾಗಿ ಯುಗಾದಿ ಮತ್ತು ವುಮೆನ್ಸ್ ಡೇ ಹಾಗೂ ರಂಜಾನ್ಗೋಸ್ಕರ ಅಪ್ ಟು 50% ಆಫರ್ ಕೂಡ ನಡೀತಾ ಇದೆ. ನಮ್ಮದೆಲ್ಲ ಮೇನ್ಲಿ ಹ್ಯಾಂಡ್ ಪಿಕ್ಡ್ ಸ್ಯಾರಿ ನಾವು ಆಲ್ ಓವರ್ ಇಂಡಿಯಾ ತರಿಸ್ತೀವಿ. ಲೈಕ್ ಬನಾರಸ್ಸಿಂದ ಬರುತ್ತೆ, ಕಂಚಿಯಿಂದ ಬರುತ್ತೆ, ರಾಜಸ್ಥಾನಿಂದ ಬರುತ್ತೆ, ಆ್ಯಂಡ್ ಸ್ಪೆಷಲಿ ಹ್ಯಾಂಡ್ ಲೂಮ್ ಸ್ಯಾರೀಸೇ ನಾವು ತರಿಸೋದು. ಸಭೆಯಲ್ಲಿ ಪರಮಶಿವಮೂರ್ತಿ, ಬೂವಳ್ಳಿ ಗಜೇಂದ್ರ, ಶಿವಸ್ವಾಮಿ, ನಟರಾಜಮೂರ್ತಿ, ಕುಂದೂರು ಪ್ರಕಾಶ್ ಸೇರಿದಂತೆ ಹಲವರು ಹಾಜರಿದ್ದರು. ಮುಸಲ್ಮಾನ್ ಬಾಂಧವರ ಪವಿತ್ರ ಹಬ್ಬ ರಂಜಾನ್ ಭಾವೈಕ್ಯತೆಯನ್ನು ಬೆಸೆಯುವ ಹಬ್ಬ ಎಂದು
ಎಂಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ದೊಡ್ಡಸ್ವಾಮಿ ಗೌಡ ಹೇಳಿದ್ದಾರೆ. ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಸಕ ಡಿ ರವಿಶಂಕರ್ ನೀಡುತ್ತಿರುವ ಡ್ರೈ ಫ್ರೂಟ್ಸ್ ಬಾಕ್ಸ್ಗಳನ್ನು ಪಟ್ಟಣದ ಮುಸ್ಲಿಂ ಬಡಾವಣೆಯಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಹಾಗೂ ಧರ್ಮಗುರುಗಳಿಗೆ ಶಾಸಕರ ಪರವಾಗಿ ವಿತರಿಸಿ ಶುಭಾಶಯ ಕೋರಿ ಅವರು ಮಾತನಾಡಿದರು. ರಂಜಾನ್ ಎಲ್ಲರಿಗೂ ಒಳಿತು ತರುವ ಒಂದಾಗಿ ಬಾಳಿ ಎನ್ನುವ ಸಮಬಾಳು ಸಮಪಾಲಿನ ಅರ್ಥ ತಿಳಿಸುವ ಅಪೂರ್ವ ಹಬ್ಬವಾಗಿದೆ. ರಂಜಾನ್ ಆಚರಣೆಯ ಸಂದರ್ಭದಲ್ಲಿ ಇರುವವರು ಇಲ್ಲದವರಿಗೆ ಸಾಕಷ್ಟು ದಾನ ಧರ್ಮ ಮಾಡುತ್ತಾರೆ. ಹಣವಂತರಾದ ಶ್ರೀಮಂತ ಮುಸ್ಲಿಮರು ಇಂತಿಷ್ಟು ಮೊತ್ತದ ಹಣವನ್ನು ಬಡವರಿಗೆ ಎಂದು ಮೀಸಲಿಟ್ಟು ಅದನ್ನು ಅಂದು ದಾನ ಕೊಡುವುದು ಮುಸ್ಲಿಂ ಸಮುದಾಯದ ಸಂಪ್ರದಾಯವಾಗಿದ್ದು ಎಲ್ಲರಲ್ಲೂ ಸಮಾನತೆ ಕಾಣುವಂತಾಗಿದೆ ಎಂದು ಹೇಳಿದರು. ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಬಸವಾದಿ ಶಿವಶರಣನನ್ನು ಸಂಸ್ಮರಿಸುತ್ತಾ ಮುಳವಳ್ಳಿ ಬಸವೇಶ್ವರ ಬ್ಯಾಂಕಿನ ಆವರಣದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಲು ಕರೆದ ಪೂರ್ವಭಾವಿ ಸಭೆಯಲ್ಲಿ ಆಗಮಿಸಿರುವ ಸಮಾಜದ ಸರ್ವ ಮುಖಂಡರುಗಳೇ, ಶ್ರೀ ಜಗದ್ಗುರು ರೇಣುಕಾಚಾರ್ಯತೆಯು ಸಂಸ್ಮರಣೆ ಮಾಡುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಇಷ್ಟಲಿಂಗ ಪೂಜಾ ತತ್ವದ ಮೂಲಕ ಮಾನವನನ್ನು ಮಹಾದೇವನನ್ನಾಗಿ ಮಾಡುವ ದಾರಿಯನ್ನು ತೋರಿದರು. ಪಾಲ್ಗುಣ ಶುದ್ಧ ತ್ರಯೋದಶಿಯಂದು ಅವರ ಜಯಂತಿಯನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಗುತ್ತದೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಶಿವನಿಂದಲೇ ಜನ್ಮ ತಳೆದವರು, ಅಂದರೆ ಲಿಂಗೋದ್ಭವ ಮತ್ತು ಕೈಲಾಸದ ಪ್ರಮೋತರಲ್ಲಿ ಒಬ್ಬರು ಎಂದು ನಂಬಲಾಗಿದೆ. ಇವರು ಅಖಂಡ ಭಾರತಾದ್ಯಂತ ಶೈವ ಧರ್ಮದ ಪ್ರಸಾರ ಮಾಡಿದರು. ಜಾತಿ ವರ್ಣ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಅವರು ಸಾರಿದ ಮಹಾನ್ ಸಿದ್ಧಿಪುರುಷರು. ದೇವರನ್ನು ಅಂತರಾಳದಲ್ಲಿ ಹುಡುಕುವ ಮತ್ತು ಇಷ್ಟಲಿಂಗದ ಮೂಲಕ ನಿತ್ಯ ಶಿವನ ಸಂಬಂಧ ಕಾಪಾಡುವ ಪೂಜಾ ಮಾರ್ಗವನ್ನು ಜನಸಾಮಾನ್ಯರಿಗೆ ಪರಿಚಯಿಸಿದರು. ಸಮಾಜದ ಒಳಿತಿಗಾಗಿ 18 ಕುಲದವರನ್ನು ಒಗ್ಗೂಡಿಸಿ ಶಾಂತಿ ಮತ್ತು ಸಹಬಾಳ್ವೆಯ ಸಂದೇಶ ನೀಡಿದರು. ಅವರು ಧಾರ್ಮಿಕ ವಿಧಿವಿಧಾನಗಳನ್ನು ಸರಳಗೊಳಿಸಿ ಮಠಗಳ ಮೂಲಕ ಭಕ್ತಿಯ ಮಾರ್ಗವನ್ನು ಜನರಿಗೆ ತಲುಪಿಸಿದರು. ರೇಣುಕಾಚಾರ್ಯರ ಜೀವನ ಮತ್ತು ತತ್ವಗಳು ಇಂದಿನ ಸಮಾಜಕ್ಕೂ ದಾರಿದೀಪಗಳಾಗಿವೆ. ಅವರ ಆದರ್ಶಗಳನ್ನು ಪಾಲಿಸುವುದೇ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವ. ಇಂತಹ ಮಹಾತ್ಮರ ಜಯಂತಿಯನ್ನು ಮಳವಳ್ಳಿ ತಾಲೂಕಿನಲ್ಲಿ ಆಚರಿಸಲು ನೀವೆಲ್ಲರೂ ಕೈ ಜೋಡಿಸಿದ್ದೀರಿ. ಇಂಥ ಮಹಾತ್ಮರ ಜಯಂತಿಯನ್ನು ದಿನಾಂಕ 17/3/2026 ಪುರಸಭಾ ಮಾಜಿ ಸದಸ್ಯ ಜಾವಿದ್ ಪಾಷಾ, ನಟರಾಜ್, ಸೈಯದ್ ಅಸ್ಲಂ, ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಮುಫ್ತಿ ಜೈನುಲ್ ಅಬಿದಿನ್, ಮೌಲಾನಾ ಅಲಿ ಹುಸೇನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮುಸಲ್ಮಾನ್ ಬಾಂಧವರ ಪವಿತ್ರ ಹಬ್ಬ ರಂಜಾನ್ ಭಾವೈಕ್ಯತೆಯನ್ನು ಬೆಸೆಯುವ ಹಬ್ಬ ಎಂದು ಎಂಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ದೊಡ್ಡಸ್ವಾಮಿ ಗೌಡ ಹೇಳಿದ್ದಾರೆ. ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಸಕ ಡಿ ರವಿಶಂಕರ್ ನೀಡುತ್ತಿರುವ ಡ್ರೈ ಫ್ರೂಟ್ಸ್ ಬಾಕ್ಸ್ಗಳನ್ನು ಪಟ್ಟಣದ ಮುಸ್ಲಿಂ ಬಡಾವಣೆಯಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಹಾಗೂ ಧರ್ಮಗುರುಗಳಿಗೆ ಶಾಸಕರ ಪರವಾಗಿ ವಿತರಿಸಿ ಶುಭಾಶಯ ಕೋರಿ ಅವರು ಮಾತನಾಡಿದರು. ರಂಜಾನ್ ಎಲ್ಲರಿಗೂ ಒಳಿತು ತರುವ ಒಂದಾಗಿ ಬಾಳಿ ಎನ್ನುವ ಸಮಬಾಳು ಸಮಪಾಲಿನ ಅರ್ಥ ತಿಳಿಸುವ ಅಪೂರ್ವ ಹಬ್ಬವಾಗಿದೆ. ರಂಜಾನ್ ಆಚರಣೆಯ ಸಂದರ್ಭದಲ್ಲಿ ಇರುವವರು ಇಲ್ಲದವರಿಗೆ ಸಾಕಷ್ಟು ದಾನ ಧರ್ಮ ಮಾಡುತ್ತಾರೆ. ಹಣವಂತರಾದ ಶ್ರೀಮಂತ ಮುಸ್ಲಿಮರು ಇಂತಿಷ್ಟು ಮೊತ್ತದ ಹಣವನ್ನು ಬಡವರಿಗೆ ಎಂದು ಮೀಸಲಿಟ್ಟು ಅದನ್ನು ಅಂದು ದಾನ ಕೊಡುವುದು ಮುಸ್ಲಿಂ ಸಮುದಾಯದ ಸಂಪ್ರದಾಯವಾಗಿದ್ದು ಎಲ್ಲರಲ್ಲೂ ಸಮಾನತೆ ಕಾಣುವಂತಾಗಿದೆ ಎಂದು ಹೇಳಿದರು. ರಂಜಾನ್ ಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ಮುಸ್ಲಿಮರು ಉಪವಾಸ ಇರ್ತಾರೆ. ಈ ಉಪವಾಸ ಇದ್ದಾಗ ಇಫ್ತಿಯಾರ್ ಕೂಟ ಅಂತಾನು ಕೂಡ ಮಾಡ್ತಾರೆ. ಹಾಗೂ ಎಲ್ರಿಗೂ ಕೂಡ ಇಫ್ತಿಯಾರ್ ಅಲ್ಲಿ ಪ್ರತಿ ವರ್ಷನೂ ಕೂಡ ಇಫ್ತಿಯಾರ್ ಕೂಟದಲ್ಲಿ ಈ ಭಾಗಿಯಾಗ್ತಾ ಇದ್ದಂತಹ ನಮ್ಮ ಶಾಸಕರು ಡಿ ರವಿಶಂಕರ್ ಹಾಗೂ ಅವರ ತಂದೆಯವರಾದಂತಹ ದೊಡ್ಡಸ್ವಾಮಿ ಗೌಡರವರು ಕೂಡ ಈ ಸರಿ ನಮ್ಮ ಕೃಷ್ಣರಾಜನಗರದ ಈ ಪಟ್ಟಣದಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿರುವಂತಹ ಎಲ್ಲರಿಗೂ ಕೂಡ ನಮ್ಮ ಒಂದು ಇದಕ್ಕೋಸ್ಕರವಾಗಿ ಒಂದು ಡ್ರೈ ಫ್ರೂಟ್ಸ್ ಅನ್ನ ಕೊಡಬೇಕು ಅಂತ ಒಂದು ಮಾಡಿದ್ದಾರೆ. ಇವ್ರು ಯಾಕಪ್ಪ ಹೀಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮುಸ್ಲಿಮರು ಈ ರಂಜಾನ್ ಅಲ್ಲಿ ಜಾಸ್ತಿ ಪುಣ್ಯ ಪಡ್ಕೊಳ್ತಾರೆ. ಅದ್ರಲ್ಲಿ ನಮಗೊಂದ್ ಸ್ವಲ್ಪ ಪುಣ್ಯ ಸಿಗ್ಲಿ ಅಂತ ಅಂದ್ಬಿಟ್ಟು ಇವ್ರು ಇದನ್ನು ಪಡ್ಕೊಂಡು ತಮ್ಮ ಪಕ್ಷದ ವತಿಯಿಂದನೂ ಕೂಡ ಆ ಒಂದು ಹೆಸರು. ಸಲಾಮ್ ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ರಂಜಾನ್ ಹಬ್ಬದ 21ನೇ ದಿವಸ ಇವತ್ತು ಒಂದು ತಿಂಗಳ ಕಾಲ ನಮ್ಮ ಮುಸ್ಲಿಂ ಬಾಂಧವರು ಉಪವಾಸವನ್ನ ಮಾಡಿ ವ್ರತವನ್ನ ಆಚರಣೆ ಮಾಡಿ ಆ ಭಗವಂತನಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಇವತ್ತು ಉಪವಾಸವನ್ನ ಮಾಡ್ತಾ ಇರೋದು. ಅದು 21ನೇ ದಿವಸ. ಇವತ್ತು ನಮ್ಮ ಈ ಬಡಾವಣೆಯಲ್ಲಿರುವಂತ ಎಲ್ಲ ನಮ್ಮ ಮುಸಲ್ಮಾನ ಬಾಂಧವರಿಗೆ ನಮ್ಮ ಪಕ್ಷದ ವತಿಯಿಂದ ಶಾಸಕರ ವತಿಯಿಂದ ಇವತ್ತು ಎಲ್ರಿಗೂ ಡ್ರೈ ಫ್ರೂಟ್ಸ್ ಅನ್ನ
ಕೊಡುವಂತ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಆ ಉಪವಾಸ ಮಾಡುವಂತ ಈ ಸಂದರ್ಭದಲ್ಲಿ ನಮ್ದು ಒಂದು ಕಿರು ಕಾಣಿಕೆ ತಮಗೆ ಸಲ್ಲಿಸ್ಬೇಕು ಅಂತ ಹೇಳಿ ಇವತ್ತು ಅದನ್ನ ತಮ್ಮ ನೀಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಈ ಸಂತೋಷದಿಂದ ಇದನ್ನ ಸ್ವೀಕಾರ ಮಾಡಬೇಕು ಅಂತ. ಪುರಸಭಾ ಮಾಜಿ ಸದಸ್ಯ ಜಾವಿದ್ ಪಾಷಾ, ನಟರಾಜ್, ಸೈಯದ್ ಅಸ್ಲಂ, ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಮುಫ್ತಿ ಜೈನುಲ್ ಅಬಿದಿನ್, ಮೌಲಾನಾ ಅಲಿ ಹುಸೇನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈ ವಾಕಥಾನ್ನ ಉದ್ದೇಶ ಜನರಲ್ಲಿ ಮೂತ್ರಪಿಂಡ ಆರೋಗ್ಯದ ಮಹತ್ವ ಹಾಗೂ ಮೂತ್ರಪಿಂಡ ರೋಗಗಳ ಆರಂಭಿಕ ಪತ್ತೆಯ ಕುರಿತು ಜಾಗೃತಿ ಮೂಡಿಸುವುದಾಗಿದೆ ಎಂದು ವಾಕಥಾನ್ ಚಿರಾಯು ಆಸ್ಪತ್ರೆಯಿಂದ ಪ್ರಾರಂಭವಾಗಿ ಎಸ್ಪಿಬಿಪಿ ಚೌಕ್, ವಿಧಾನಸಭಾ ವೃತ್ತ, ಎಸ್ಬಿ ಪೆಟ್ರೋಲ್ ಬಂಕ್, ಕೆಬಿಎನ್ ಪಬ್ಲಿಕ್ ಗಾರ್ಡನ್, ಜಗತ್ ಸರ್ಕಲ್ ಮಾರ್ಗವಾಗಿ ಸಂಚರಿಸಿತು. ಈ ಮಹತ್ವದ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಎಲ್ಲರಿಗೂ ಮೂತ್ರಪಿಂಡ ಆರೋಗ್ಯ, ಜನರ ಕಾಳಜಿ, ಭೂಮಿಯ ರಕ್ಷಣೆಯ ಬಗ್ಗೆ ಮಾಹಿತಿಯನ್ನು ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ ಅವರು ತಿಳಿಸಿದರು. ನಮ್ಮ ಭಾರತ ದೇಶದಲ್ಲಿ ಕಿಡ್ನಿ ವೈಫಲ್ಯ ಆಗಲಿಕ್ಕೆ ಮುಖ್ಯ ಕಾರಣ ಇರೋದು ಸಕ್ಕರೆ ಕಾಯಿಲೆ, ಆಮೇಲೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಸೇವನೆ ಮಾಡೋದ್ರಿಂದ. ಅದು ಅಲ್ಲದೆ ಧೂಮ್ರಪಾನ, ಡ್ರಿಂಕ್ಸ್ ಮಾಡೋದ್ರಿಂದ ಈ ಥರ ಆಗುತ್ತೆ. ಸೊ ಯಾರೇ ಸಕ್ಕರೆ ಕಾಯಿಲೆ, BP ಕಾಯಿಲೆ ಇರುತ್ತೆ, ಆದಷ್ಟು ವರ್ಷಕ್ಕೆ ಒಂದು ಸಲ ತಮ್ಮದು ಕಿಡ್ನಿಯನ್ನು ತಪಾಸ್ಕೊಂಡ್ರೆ ಕಿಡ್ನಿ ಕಾಯಿಲೆ ಬರೋಕ್ಕಿಂತ ಮುಂಚೆ ಅವ್ರು ನಾವು ತಡೆಗಟ್ಟಿಸ್ಬೋದು ಅಂತ. ಇದು ಅಲ್ಲದೆ ನಮ್ಮ ಗುಲ್ಬರ್ಗ ಭಾಗದಲ್ಲಿ ತುಂಬ ಬಿಸಿಲು ಇರೋದ್ರಿಂದ ಇವತ್ತು ನಾವು ವರ್ಲ್ಡ್ ಕಿಡ್ನಿ ಡೇ ಅಂತಂದೇಳಿ ಚಿರಾಯು ಹಾಸ್ಪಿಟಲ್ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಕಿಡ್ನಿದು ಹೆಚ್ಚಾಗಿ ನಮ್ಗೆ ಮಹಿಳೆಯರೊಳಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಈ ನಡುವೆ. ಯಾಕಂತಂದರೆ ನಾವು ಮಹಿಳೆಯರು ಏನು ಮಾಡ್ತೀವಿ ಅಂದರೆ ನಮ್ಮ ಕೆಲಸದ ಒತ್ತಡ ಕಡೆಯಿಂದ ಹೆಚ್ಚಾಗಿ ನೀರು ಕುಡಿಬೇಕು, ಹೆಚ್ಚಾಗಿ ಪೌಷ್ಟಿಕ ಆಹಾರ ತೊಗೋಬೇಕು, ಹೆಚ್ಚಾಗಿ ಪ್ರೋಟೀನ್ಯುಕ್ತ ಆಹಾರ ತೊಗೋಬೇಕು. ಮೇನ್ ರೀಸನ್ ಅಂತಂದರೆ ನೀರು ಕುಡಿಯೋದು. ಕೆಲಸದ ಒತ್ತಡ ಕಡೆಯಿಂದ ಈ ಕಡೆ ವರ್ಕಿಂಗ್ ವುಮನ್ಸ್ ಇರ್ತಾರೆ, ಮನೆ ಕೆಲಸ ಮಾಡೋರು ಇರ್ತಾರೆ, ಆಮೇಲೆ ಕುಡಿದ್ರಾಯ್ತು ಬಿಡು ಅಂತಂದೇಳಿ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ ನಾವು. ಇದ್ರ ಕಡೆಯಿಂದ ಡಿಹೈಡ್ರೇಷನ್ ಆಗಿ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರ್ತಾವೆ. ಮತ್ತು ಮಹಿಳೆಯರೊಳಗೆ ಮೇನ್ ಅಂತಂದರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆನಂದ್ ಶಂಕರ್, ಡಾಕ್ಟರ್ ಸಂತೋಷ್ ಕಾಮಶೆಟ್ಟಿ, ಡಾಕ್ಟರ್ ವಂದನಾ ಕಾಮಶೆಟ್ಟಿ, ಆಸ್ಪತ್ರೆ ಅಡ್ಮಿನ್ ಆದ ಗುರು ಭಾಗವಹಿಸಿದರು. ಕೊಪ್ಪಳ ಜಿಲ್ಲಾ ಮಂಡಲಗಿರಿ ಗ್ರಾಮದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತ್ಯೋತ್ಸವ ಗುರುವಾರ ಜರುಗಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕೆಎಂಎಫ್ ನಿರ್ದೇಶಕ ಹಂಪಯ್ಯ ಸ್ವಾಮಿ ಹಿರೇಮಠ್ ಮಾತನಾಡಿ, ಮಾನವನನ್ನು ಮಹಾದೇವನಾಗುವಂತೆ ಮಾಡಿದ ಮಹಾನ್ ಚೇತನರಾಗಿದ್ದಾರೆ. ರೇಣುಕಾಚಾರ್ಯರು ಕೇವಲ ಜಂಗಮ ಸಮಾಜಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ಅವರು ಸಮಾಜದಲ್ಲಿರುವ ಎಲ್ಲ ಒಳಿತಿಗಾಗಿ ಜೀವನ ಸಾಗಿಸಿದ ಮಹಾನ್ ಚೇತನರು. ಅಂಥವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿಜಯ ಮಹಂತೇಶ್ವರ ಮಹಾಸ್ವಾಮಿಗಳು, ಯಲಬುರ್ಗಾದ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕುಕನೂರಿನ ಅನ್ನದಾನೇಶ್ವರ ಮಠದ ಡಾಕ್ಟರ್ ಮಹಾದೇವ ಸ್ವಾಮಿಗಳು, ಪ್ರಮುಖರಾದ ಹಂಚಾಳಪ್ಪ ಮಾಸ್ತರ ತಳವಾರ, ರುದ್ರಯ್ಯ ಇನಾಮದಾರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ನಾನು ಒಂದು ಉತ್ತಮ ಉದಾಹರಣೆ ಅಂತ ಹೇಳಲಿಕ್ಕೆ ತಪ್ಪಾಲಿಕ್ಕಿಲ್ಲ. ನಾವು ಸರಿ ನಾನು ಪ್ರಪ್ರಥಮವಾಗಿ ಯಲಬುರ್ಗಾ ತಾಲೂಕಿನ ಜಂಗಮ ಸಮಾಜದ ಅಧ್ಯಕ್ಷನ್ ಮಾಡಿದ್ರು. ಅವಾಗ ನಾನು ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಸುಮಾರು ನನಗಿಂತ 25-30 ವರ್ಷ ಹಿರಿಯರಿದ್ರು. ಅವರೆಲ್ಲ ಮಾಡಬಹುದಿತ್ತು. ಹಾಗಾಗಿ ಕೂಡ ನನ್ನ ಮೇಲೆ ಏನೋ ಒಂದು ಭರವಸೆಯನ್ನು ಇಟ್ಕೊಂಡು ನನ್ನ ಜಂಗಮ ಸಮಾಜದ ಅಧ್ಯಕ್ಷನ್ ಮಾಡಿದ್ರು. ಅವಾಗ ನಾನು ರೇಣುಕಾಚಾರ್ಯರ ಒಂದು ಕಾರ್ಯಕ್ರಮವನ್ನ ತಾಲೂಕು ಮಟ್ಟದಲ್ಲಿ ಮಾಡಬೇಕು, ಅದನ್ನ ಯಾವ ರೀತಿ ಆಯೋಜನೆ ಮಾಡ್ಬೇಕಂತಂದು ಹೇಳಿ ಉಭಯ ಶ್ರೀಗಳ ಹತ್ರ ಹೋದಾಗ ಅವರು ಇದು ಒಂದು ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿಯಂತೆ ಉದ್ಯೋಗವನ್ನ ನೀಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಗುಬ್ಬಿಪಟ್ಟಣದ ಪ್ರವಾಸಿ ಮಂದಿರದಿಂದ ಹಿಡಿದು ತಾಲೂಕು ಕಚೇರಿವರೆಗೆ ಪ್ರತಿಭಟನೆಯನ್ನು ಮಾಡಿ ತಹಶೀಲ್ದಾರ್ ಬಿಆರತಿ ಅವರಿಗೆ ಗುಬ್ಬಿ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದಿಂದ ಮನವಿಯನ್ನು ಸಲ್ಲಿಸಲಾಯಿತು. ಸಂಘದ ಅಧ್ಯಕ್ಷ ಜಿಎನ್ ಅಡವಿಸ್ವಾಮಿ ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರ 2022ರಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾತಿ ಶೇಕಡಾ 15ರಿಂದ ಶೇಕಡಾ 17ಕ್ಕೆ ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಶೇಕಡಾ 3ರಿಂದ ಶೇಕಡಾ 7ಕ್ಕೆ ಹೆಚ್ಚಿಸಿ ರಾಜ್ಯ ಸರ್ಕಾರ ಮೀಸಲಾತಿ ಹೆಚ್ಚಿಸಿದೆ. ಆದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸಂವಿಧಾನದ 9ನೇ ಅನುಸೂಚನೆಗೆ ಸೇರಿಸದೆ ನಿರ್ಲಕ್ಷ್ಯತೆ ತೋರಿದೆ. ಇದನ್ನು ಅತಿ ಜರೂರಾಗಿ ಎರಡೂ ಸರ್ಕಾರಗಳು ಸಂವಿಧಾನದ 9ನೇ ಅನುಸೂಚಿಗೆ ಸೇರಿಸಿ ಹಿಂದುಳಿದ ವರ್ಗದ ನಾಯಕ ಸಮುದಾಯಕ್ಕೆ ಉದ್ಯೋಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮೀಸಲಾತಿಯನ್ನು ನೀಡಬೇಕು ಎಂದು ತಿಳಿಸಿದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರವು 56,437 ಖಾಲಿ ಹುದ್ದೆಗೆ ಅರ್ಜಿಯನ್ನು ಕರೆದಿದೆ. ಇಂತಹ ಸಂದರ್ಭದಲ್ಲಿ ಹೊಸದಾದ ಮೀಸಲಾತಿಯನ್ನು ನೀಡಿದರೆ ನಮ್ಮ ಸಮುದಾಯಕ್ಕೆ 4,000 ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಕ್ಕಿದಂತಾಗುತ್ತದೆ. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಸ ಮೀಸಲಾತಿ ಅನ್ವಯವೇ ಈಗ ಕರೆದಿರುವ ಉದ್ಯೋಗಕ್ಕೆ ಮೀಸಲಾತಿಯನ್ನು ನೀಡಬೇಕು ಎಂದು ಅವರು ಒತ್ತಾಯವನ್ನ ಮಾಡಿದರು. ನಾವು ಗುಬ್ಬಿ ತಾಲೂಕು ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಕರೆ ಕೊಟ್ಟಿದ್ದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮಗೆ ಏನು 56,000 ಜನ ಹೊಸದಾಗಿ ಜಾಬ್ ಕ್ರಿಯೇಟ್ ಮಾಡಿದ್ದಾರೆ. ಆ ಜಾಬಲ್ಲಿ ನಮಗೆ 7% ಮೀಸಲಾತಿ ಕೊಡಬೇಕು ಅಂತ ರಾಜ್ಯಸಭೆಯಿಂದಲೂ ಅಂಗೀಕರಿಸಿ ಕಳಿಸಿ
ಈಗ ಕೇವಲ 3% ಮಾತ್ರ ತುಂಬ್ತಾ ಇದೆ. 56,000 ಚಿಲ್ಲರೆ ಏನು ಈಗ ಹೊಸದಾಗಿ ಜಾಬ್ ಕ್ರಿಯೇಟ್ ಆಗಿದೆ, ಆ ಜಾಬ್ಗೆ ನಮಗೆ 4,000 ಚಿಲ್ಲರೆ ನಮ್ಮ ನಾಯಕ ಸಮಾಜದ ಜನರು ಅದಕ್ಕೆ ಹೋಗ್ಬೇಕು. ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುತ್ತೆ. 4,000 ಕುಟುಂಬ ನಮ್ಮವರು ಅಭಿವೃದ್ಧಿವಂತಾರೆ. ಅವರ ಕುಟುಂಬ ಮುಂದಿನ ದಿನದಲ್ಲಿ ಸುಖಕರವಾಗಿರುತ್ತೆ. ಅವರ ಅಣ್ಣತಮ್ಮದಿರು ಸಹ ಚೆನ್ನಾಗಿರ್ತಾರೆ. ಆದರೆ ಇವರು 1,500 ಚಿಲ್ಲರೆ ಮಾತ್ರ ನಮಗೆ ಅದನ್ನ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಇದನ್ನ ಖಂಡಿಸಿ ನಾವು ಇವತ್ತು ಗುಬ್ಬಿ ತಾಲೂಕಿನಲ್ಲಿ ಇವತ್ತೊಂದು ಸ್ಟ್ರೈಕ್ ಇಟ್ಕೊಂಡಿದ್ದೀವಿ. ಇವತ್ತು ಮನವಿ ಕೊಡೋದ್ರಿಂದ ನಾವು ಇಡೀ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ 56,000 ಹುದ್ದೆಗಳನ್ನ ಇವತ್ತು ಖಾಲಿ ಇರೋ ತುಂಬ್ತೀವಿ ಅಂತ ಹೇಳ್ತಾ ಇದ್ದಾರೋ ಅವನ್ನ ದಯವಿಟ್ಟು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏನು ನಮ್ಮ ಸಮುದಾಯ 7% ಮೀಸಲಾತಿ ಕೇಳ್ತಿದ್ದೀವೋ ನಮಗೆ ಬೇಕೇ ಬೇಕು. ಇವತ್ತೇನು ಬರೀ 1,500 ಕೊಡ್ತೀನಿ ಅಂದರೆ ಇಡೀ ಇದಕ್ಕೆ ನಮ್ಗೆ 1,500 ಹುದ್ದೆ ಕೊಡ್ತೀನಿ ಅಂದರೆ ನಮಗೆ ಸಾಲದು. ಅದು ದಯವಿಟ್ಟು ನಮಗೆ 4,000 ಚಿಲ್ಲರೆ ನಮಗೆ ಬೇಕೇ ಬೇಕು. ನಮ್ಮ ಮೀಸಲಾತಿಗೆ ನಮಗೆ ಒದಗಿಸ್ಕೊಡ್ಬೇಕಂತ ಹೇಳಿ ನಾವು ಇದೇನಾದರೂ ಮುಂದಕ್ಕೆ ಇಷ್ಟಕ್ಕೆ ಇವ್ರು ಏನಾದ್ರೂ ಇವತ್ತೆಲ್ಲ ತಾಲೂಕಲ್ಲೂ ಈ ಹೋರಾಟ ಮಾಡಿದ್ದಾರೆ, ಎಲ್ಲ ಮನವಿ ಕೊಟ್ಟಿದ್ದಾರೆ. ನೆನ್ನೆ DC ಅವ್ರಿಗೂ ಕೊಟ್ಟಿದ್ದೀವಿ ಮನವಿನ. ಇಷ್ಟಕ್ಕೆ ನಮ್ಮ ಅರ್ಥಕೊಂಡು ನಮಗೆ ಮೀಸಲಾತಿ ನಮಗೇನು ತಲುಪಬೇಕು. ಇಲ್ಲಾಂದರೆ ನಾವು ಮುಂದೆ ಹೆಚ್ಚಿನದಾಗಿ ಹೋರಾಟ ಮಾಡ್ತೀವಿ. ಇಷ್ಟಕ್ಕೆ ಸುಮ್ಮನಾಗಲ್ಲ, ನಾವು ಹೆಚ್ಚಿನದಾಗಿ ಹೋರಾಟ ಮಾಡ್ತೀವಿ. ದಯವಿಟ್ಟು ನಮಗೆ ನಮ್ಮ ಮೀಸಲಾತಿ ಏನಿದೆಯೋ ಅದನ್ನು ಕೊಡಿ. ನಾವು ಕೇಳ್ತಾ ಇದ್ವಿ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನಮ್ಮ ಮೀಸಲಾತಿ ಕೊಡಬೇಕು ನಮಗೆ 7%. ಉಪ ಸರುತ್ತೋ ಬೆಣ್ಣೆ ಸರುತ್ತೋ ಗೊತ್ತಿಲ್ಲ, ಹೇಳಿ ಹೊರಟೋದ್ರಷ್ಟೇ. ಅದು ಇಲ್ಲಿವರೆಗೂ ಕೂಡ ಜಾರಿ ಆಗಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಸಂವಿಧಾನಬದ್ಧವಾದ ಈ ಹಕ್ಕನ್ನ ನಮಗೆ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಎಲ್ಲ ದಾಖಲಾತಿಗಳನ್ನು ಒದಗಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಅಲ್ಲಿ ಕೆಲವೊಂದು ನ್ಯೂನತೆಗಳಿದೆ, ಇದನ್ನು ಸರಿಪಡಿಸಿ ಕಳಿಸಿ ಅಂತೇಳಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದೆ. ತಕ್ಷಣ ನಮ್ಮ ರಾಜ್ಯ ಸರ್ಕಾರ ಈ ತಳ ಸಮುದಾಯದ ದಲಿತರ ಹಿಂದುಳಿದವರ ಏಳಿಗೆಗೆ ನಾವು ಬೆಳಗ್ಗೆ ಸಾಯಂಕಾಲ ತನಕ ಶ್ರಮಿಸ್ತೀವಿ ಅಂತ ಹೇಳ್ತಿರ್ತಕ್ಕಂಥ ಸರ್ಕಾರ ತಕ್ಷಣವೇ ಆ ಏನು ನ್ಯೂನತೆ ಇದೆ ಅದನ್ನು ಸರಿಪಡಿಸಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಳಿಸ್ಕೊಡ್ಬೇಕು. ಒಂದು ಆಗ್ರಹ. ಎರಡನೇದಾಗಿ ಇವತ್ತೇನು 50 ಇದೇ ಸಂದರ್ಭದಲ್ಲಿ ಸಂಘದ ಮಹಿಳಾ ಅಧ್ಯಕ್ಷೆ ಸೌಭಾಗ್ಯಮ್ಮ, ಸಂಘದ ಕಾರ್ಯದರ್ಶಿ HR ರಾಮಚಂದ್ರಪ್ಪ, ಗೌರವಾಧ್ಯಕ್ಷ A ನರಸಿಂಹಮೂರ್ತಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಕರಿಯಮ್ಮ, ರಮೇಶ್, ಮುಖಂಡರಾದ ಲಕ್ಷ್ಮೀಕಾಂತಯ್ಯ, MN ಕೋಟೆ ಸೇರಿದಂತೆ ಇನ್ನಿತರ ಸಂಘದ ಪದಾಧಿಕಾರಿಗಳು, ಸಮುದಾಯದವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮಸ್ಕಾರ, ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ನಮ್ಮ ದೇಶಕ್ಕೆ ರಷ್ಯಾದಿಂದ ಪೆಟ್ರೋಲ್ ಡೀಸೆಲ್ ಆಮದು, ಯುದ್ಧದಿಂದ ಕರ್ನಾಟಕಕ್ಕೆ ಯಾವುದೇ ಪರಿಣಾಮವಿಲ್ಲ, ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ. ವಿದ್ಯಾರ್ಥಿಗಳು ತಪ್ಪು ದಾರಿಯಲ್ಲಿ ಸಾಗದೆ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಿ, ಮಾದಕ ಪದಾರ್ಥಗಳ ಅಪಾಯ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ, ದೇವಾಲಯದ ಕೆರೆ ಶಾಲೆಯಲ್ಲಿ ಅರಿವು ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 14ಕ್ಕೆ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಸಂಘಟಕಿ ಮಮತಾ ರಾಯರೆಡ್ಡಿ ಮಾಹಿತಿ. ಇದಾಗಿತ್ತು ಇಲ್ಲಿವರೆಗೆ ನಾನು ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.